Hello, my dear students. This is Jayashree, lecturer from GRWPT, Shivamogga, from the Department of Apparel Design and Fabrication Technology. So, we were learning about the different Indian textiles. Of that, in our last class, we have learned about the Jamdani textile. So, what is Jamdani? Jamdani textile is a fabric which was made on the base of Decca muslin fabric. The base fabric for Jamdani is the Decca muslin fabric. On that, we using a small shuttle, weaving is done with hand. So Jamdani work is totally a complete hand looming work with the motifs are also created using the hand with the small shuttle during the process of weaving. And the Jamdani itself, it is a handloom technique. So the base fabric ಏನಿದೆ ಅಥವಾ the yarns for the warp and weft yarn, regular warp ಮತ್ತು regular weft ಏನಿದೆ ಅದು ಡೆಕಾ ಮಸ್ಲಿನ್ ಫ್ಯಾಬ್ರಿಕ್ಗೆ ಎಂತಹ ಯಾನ್ಸನ್ನು ಯೂಸ್ ಮಾಡ್ತೀವಲ್ಲ, ಫೈನ್ ಯಾನ್ಸು, ಆ ಥರದ ಯಾನ್ಸನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಕಾಟನ್, 100% ಕಾಟನ್ ಇದು. ಸೊ ಈ ಬೇಸ್ ಫ್ಯಾಬ್ರಿಕಲ್ಲಿ ನಾವು ಡೆಕಾ ಮಸ್ಲಿನ್ ಫ್ಯಾಬ್ರಿಕ್ಗೆ ಯೂಸ್ ಆಗುವಂತಹ ವಾರ್ಪ್ ಮತ್ತು ವೆಫ್ಟನ್ನು ಯೂಸ್ ಮಾಡ್ತೀವಿ. ಅದ್ರ ಮೇಲೆ ನಮಗೆ ಸಪ್ಲಿಮೆಂಟರಿ ವಾರ್ಪ್ ಆರ್ ಸಪ್ಲಿಮೆಂಟರಿ ವೆಫ್ಟ್ ಅಂತ ಕರಿತೀವಿ. ಸಪ್ಲಿಮೆಂಟರಿ ವೆಫ್ಟ್ ಅಂತಂದರೆ ಎಕ್ಸ್ಟ್ರಾ ವೆಫ್ಟ್, ಥರ್ಡ್ ಸೆಟ್ ಏನಿದೆ, ಎಕ್ಸ್ಟ್ರಾ ವೆಫ್ಟ್ ಏನಿದೆ, ಆ ಎಕ್ಸ್ಟ್ರಾ ವೆಫ್ಟನ್ನು ಸ್ಮಾಲ್ ಡಿವೈಸ್ಲಿಂದ ಅಲ್ಲಿ ನೀವು ಹೇಗೆ ಎಂಬ್ರಾಯ್ಡ್ರಿಯನ್ನು ಫಿಲ್ ಮಾಡ್ತಾ ಬರ್ತೀರ ಆ ಥರ ವೀವಿಂಗ್ ಪ್ರೋಸೆಸ್ಸಲ್ಲಿನೇ ಮೋಟಿವ್ಸ್ ಆರ್ ಕ್ರಿಯೇಟೆಡ್ ಯೂಸಿಂಗ್ ಹ್ಯಾಂಡ್ ಆ್ಯಸ್ ವೆಲ್ ಆ್ಯಸ್ ದೇ ಆರ್ ಇನ್ ದ ಲೂಮಿಂಗ್ ಪ್ರೋಸೆಸ್ ಮತ್ತು ಈ ಫಿಲ್ಲಿಂಗ್ ದ ಥ್ರೆಡ್ಸ್ ಏನಿದೆ ಎರಡೂ ಒಟ್ಟಿಗೆ ಆಗುತ್ತೆ. ಸೊ ದಿಸ್ ಆರ್ಟ್ ಈಸ್ ಕಾಲ್ಡ್ ಆ್ಯಸ್ ಜಾಮ್ದನಿ ವೀವಿಂಗ್ ಟೆಕ್ನಿಕಲ್ಲೂ ಅಷ್ಟೇ. ಹ್ಯಾಂಡ್ಲೂಮಲ್ಲಿ ತುಂಬ ವ್ಯತ್ಯಾಸ ಇರಲ್ಲ, 2 ಹಾರ್ನೆಸ್ ಲೂಮ್ ಇರುತ್ತಷ್ಟೇ. ಬಟ್ ಏನು ವ್ಯತ್ಯಾಸ ಆಗುತ್ತೆ ಅಂತಂದರೆ ದ ಅನದರ್ ಸೆಟ್ ವಿಚ್ ಯು ಆರ್ ಯೂಸಿಂಗ್ ಟು ಫಿಲ್ ದ ಡಿಸೈನ್ಸ್ ಏನಿದೆ, ಸ್ಮಾಲ್ ಶಟಲ್, ಸೊ ದಟ್ ಈಸ್ ಸಪ್ಲಿಮೆಂಟರಿ ವೆಫ್ಟ್. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ Jamdani. So this Jamdani is originated in the West Bengal, and even Bengali people are very fond of these sarees, especially the white and red combination of Jamdani are very popular among the Bengali women. ಸೊ ಅವ್ರಿಗೆ ತುಂಬ ಇಷ್ಟ ರೆಡ್ ಮತ್ತು ವೈಟ್ ಕಾಂಬಿನೇಷನ್ ಇರುವಂತಹ ಜಾಮ್ದನಿ ಸಾರಿ. ಸೊ ಇದೆಲ್ಲ ಜಾಮ್ದನಿ ಬಗ್ಗೆ ಆಯಿತು. ಸೊ ಇವತ್ತಿನ ದಿನ ಏನು ಹೊಸದು ಕಲಿಬೇಕು ನಾವು ಇವತ್ತು. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟ್ರೆಡಿಷನಲ್ ಆರ್ ಇಂಡಿಯನ್ ರೀಜನಲ್ ಟೆಕ್ಸ್ಟೈಲ್, that is Chanderi of Madhya Pradesh. So Chanderi of Madhya Pradesh, it is a silk saree of Madhya Pradesh, but it is not thick or heavy as ಬ್ರೊಕೇಡ್ ಆರ್ ಕಾಂಚಿಪುರಂ ಥರ ಅಥವಾ ಪೈಥನಿ ಥರ ತುಂಬ ಥಿಕ್ಕಾಗಿರುವಂತಹ ಹೆವಿಯಾಗಿರುವಂತಹ ಸಿಲ್ಕ್ ಸ್ಯಾರಿ ಅಲ್ಲ ಇದು. ಸೊ ಇಟ್ ಈಸ್ ಅ ವೆರಿ ಶಿಯರ್, ಟ್ರಾನ್ಸ್ಪರೆಂಟ್ ಆರ್ ಸೆಮಿ ಟ್ರಾನ್ಸ್ಪರೆಂಟ್, ಕ್ರಿಸ್ಪ್ ಟೈಪ್ ಆಫ್ ಸಾರಿ. ಅಂದರೆ ಈ ಕ್ಲಾತ್ ಏನಿದೆ ಚಂದೇರಿ, ಇಟ್ ಈಸ್ ಸಿಲ್ಕ್. ಅಂದರೆ ಮೊದಲಿನ ದಿನದಲ್ಲಿ ಇದನ್ನ ಕಾಟನಲ್ಲಿ ಮಾಡ್ತಾಯಿದ್ರು, ಬಟ್ ಇವಾಗ ಲೇಟರ್ ಇನ್ 1890s ಏನಿದೆ, ಸೊ ಸಿಲ್ಕಲ್ಲೇ ಈ ಚಂದೇರಿ ಸಿಲ್ಕನ್ನು ಮಾಡ್ತಾ ಹೋಗ್ತಾರೆ, ಚಂದೇರಿ ಸಿಲ್ಕ್ ಸ್ಯಾರೀಸನ್ನು ಮಾಡ್ತಾ ಹೋಗ್ತಾರೆ. ಆದರೆ ಈ ಚಂದೇರಿ ಸಿಲ್ಕಿನ ಬ್ಯೂಟಿ ಏನು ಅಂತಂದರೆ ಇಲ್ಲೂ ಅಷ್ಟೇ ತುಂಬ ಥಿಕ್ ಹೆವಿ ಯಾನ್ಸನ್ನು ಯೂಸ್ ಮಾಡಲ್ಲ, ತುಂಬ ಥಿಕ್ ಆ್ಯಂಡ್ ಹೆವಿ ಝರಿಗಳನ್ನು ಕೂಡ ಯೂಸ್ ಮಾಡಲ್ಲ. ದ್ಯಾಟ್ಸ್ ವೈ ದಿಸ್ ಸ್ಯಾರಿ ಈಸ್ ರಿಲೇಟಿವ್ಲಿ ಲೈಟರ್ ಇನ್ ವೇಟ್. ಇವನ್ ದೋ ಇಟ್ ಈಸ್ ಸಿಲ್ಕ್ ಆದ್ರೂ ಕೂಡ ರಿಲೇಟಿವ್ಲಿ ಇಟ್ ಈಸ್ ವೆರಿ ಲೈಟ್ ಇನ್ ವೇಟ್, ಸೆಮಿ ಟ್ರಾನ್ಸ್ಪರೆಂಟ್, ಶಿಯರ್ ಟೆಕ್ಸ್ಚರ್, ಲೈಕ್ ಕ್ರಿಸ್ಪ್ ಟೆಕ್ಸ್ಚರ್. ಅಂದರೆ ನಾವು ಅದನ್ನ ಸೀರೆ ಈ ಚಂದೇರಿ ಸಿಲ್ಕನ್ನು ಮುಟ್ಟಿದಾಗ ಅಥವಾ ಉಟ್ಕೊಂಡಾಗ ನಮಗೆ ತುಂಬ ಸಾಫ್ಟ್, ತುಂಬ ಸಿಲ್ಕಿ, ತುಂಬ ಸ್ಮೂತ್ ಆ ಥರದ ಇಫೆಕ್ಟ್ ಇರಲ್ಲ. ಬದಲಾಗಿ ತುಂಬ ಕ್ರಿಸ್ಪಾಗಿ, ಈಗ ಹೊಸದಾಗಿ ನೀವು ಕಾಟನಿಗೆ ಸ್ಟಾರ್ಚ್ ಹಾಕಿದಾಗ ನಿಮಗೆ ಯಾವ ಥರ ಒಂದು ಕ್ರಿಸ್ಪಿನೆಸ್ ಇರುತ್ತೆ ಫ್ಯಾಬ್ರಿಕಲ್ಲಿ, ಆ ಥರ ಕ್ರಿಸ್ಪ್ ಶಿಯರ್ ಆಗಿರುವಂತಹ, ಲೈಟಾಗಿ ಸ್ವಲ್ಪ ಸ್ಟಿಫ್ನೆಸ್ ಇರುವಂತಹ ಒಂದು ಫ್ಯಾಬ್ರಿಕ್ ಸ್ಯಾರಿ, ವೆರಿ ಎಲಿಗಂಟ್. ಸೊ ತುಂಬ ಹೆವಿಯಾಗಿರಲ್ಲ ಈ ಸ್ಯಾರಿ, ತುಂಬ ಹೆವಿ ಅನಿಸಲ್ಲ, ಮತ್ತು ಉಟ್ಕೊಂಡಾಗ ತುಂಬಾ ಲೈಟಾಗಿರುತ್ತೆ ಮತ್ತು ತುಂಬ ಎಲಿಗಂಟ್ ಲುಕ್ಕನ್ನು ಕೊಡುತ್ತೆ. ಹೆವಿ ಲುಕ್ಕಿಂತ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ದ್ಯಾಟ್ಸ್ ವೈ ದೀಸ್ ಆರ್ ವೆರಿ ವೆರಿ ಪಾಪ್ಯುಲರ್ ಅಮಂಗ್ ದ ಮಧ್ಯಪ್ರದೇಶ್, ಈವನ್ ಇನ್ ಇಂಡಿಯಾ ಆಲ್ಸೋ. ಇಂಡಿಯಾದಲ್ಲೂ ಕೂಡ ಈ ಫ್ಯಾಬ್ರಿಕ್ ಬಗ್ಗೆ ತುಂಬ ಪಾಪ್ಯುಲಾರಿಟಿ ಇದೆ. ದಟ್ ಈಸ್ ಚಂದೇರಿ ಆಫ್ ಮಧ್ಯಪ್ರದೇಶ್.
ಸೊ ಯಾಕೆ ಇದನ್ನ ಚಂದೇರಿ ಅಂತ ಕರೀತಾರೆ, ಏನಿದೆ ವಿಶೇಷತೆ, ವಾಟ್ ಈಸ್ ದ ವೈ ದೀಸ್ ಸ್ಯಾರೀಸ್ ಆರ್ ಕಾಲ್ಡ್ ಚಂದೇರಿ ಸ್ಯಾರೀಸ್? ಬಿಕಾಸ್ the origin or the place of origin is ಚಂದೇರಿ. ಚಂದೇರಿ ಇಸ್ ನಥಿಂಗ್ ಬಟ್ ಅ ಪ್ಲೇಸ್ ಆಫ್ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಒಂದು ಊರಿದೆ, ಆ ಊರಿನ ಹೆಸರು ಚಂದೇರಿ. ಅಲ್ಲಿ ಈ ವಿವಿಂಗನ್ನು ಮೊದಲು ಮಾಡ್ತಾ ಇದ್ರು. ಸೊ ಹಾಗಾಗಿ ಇದರ ಹೆಸರು, ಆ ಊರಿನ ಹೆಸರು ಎರಡೂ ಒಂದೇ, ಚಂದೇರಿ ಸಿಲ್ಕ್ ಅಂತ ಹೇಳ್ತಾರೆ. ಸೊ ಚಂದೇರಿ ಈಸ್ ಅ ಟ್ರೆಡಿಷನಲ್ ethnic fabric characterized by its lightweight, sheer texture and fine lustrous feel from the city of ಚಂದೇರಿ, ಮಧ್ಯಪ್ರದೇಶ್. ಸೊ ಹೇಗಿದೆ ಇದರ ಕ್ಯಾರೆಕ್ಟರ್ ಅಂತಂದರೆ ಲೈಟ್ ವೇಟ್. ಸೊ ಯೂಶ್ವಲಿ ಇಫ್ ವಿ ಫೀಲ್ ಸಿಲ್ಕ್ ಸ್ಯಾರೀಸ್ ಆರ್ ಹೆವಿ, ಬಟ್ ಇದು ಹೆವಿ ಸ್ಯಾರಿ ಅಲ್ಲ, ಅಂದರೆ ಲೈಟ್ ವೇಟ್. ಯಾಕೆ ಲೈಟ್ ವೇಟ್ ಆಗುತ್ತೆ? ಯಾಕೆ ಅಂದರೆ ವಿವಿಂಗ್ ಆಗಬೇಕಾದ್ರೆ ದ ಸಿಲ್ಕ್ ವಿಚ್ ಈಸ್ ಯೂಸ್ಡ್ ಇನ್ ಚಂದೇರಿ ದ್ಯಾಟ್ ಈಸ್ ಆಫ್ ಫೈನೆಸ್ಟ್ ಕ್ವಾಲಿಟಿಯಿಂದ ಯೂಸ್ ಮಾಡ್ತಾರೆ. ಮತ್ತು ಹೆವಿ ಇರುವಂತಹ ಥ್ರೆಡ್ಸನ್ನು ಯೂಸ್ ಮಾಡಲ್ಲ ವಾರ್ಪ್ ವೆಫ್ಟಲ್ಲಿ. ಮತ್ತು ಹೆವಿ ಆಗಿರುವಂತಹ ಮೋಟಿವ್, ಹೆವಿ ಝರಿಗಳನ್ನು, ಗೋಲ್ಡ್, ಸಿಲ್ವರ್ ಝರಿನ ಯೂಸ್ ಮಾಡ್ತಾರೆ, ಬಟ್ ಅದು ತುಂಬ ಹೆವಿ ಆಗಿರೋದನ್ನು ಬಳಸಲ್ಲ. ಹಾಗಾಗಿ ನಮಗೆ ಇದು ಲೈಟ್ ವೇಟ್ ಸ್ಯಾರಿ ಆಗುತ್ತೆ, ಲೈಟ್ ವೇಟ್ ಸಿಲ್ಕ್ ಸ್ಯಾರಿ. ಶಿಯರ್ ಟೆಕ್ಸ್ಚರ್ ಆ್ಯಂಡ್ ಲಸ್ಟ್ರಸ್ ಫೀಲ್. ಶಿಯರ್ ಟೆಕ್ಸ್ಚರ್ ಇಲ್ಲಿ ನೋಡ್ಬೋದು ನೀವು ಅಲ್ವಾ, ಇಲ್ಲಿ ಕೈ ಇಟ್ಟಿರೋದು ಕೂಡ ಕಾಣಿಸುತ್ತೆ, ಅಂದರೆ ಆಲ್ಮೋಸ್ಟ್ ಸೆಮಿ ಟ್ರಾನ್ಸ್ಪರೆಂಟ್ ಲೈಕ್, ತುಂಬ ಥಿಕ್ಕಿಲ್ಲ, ಶಿಯರ್ ಆಗಿದೆ. ಶಿಯರ್ ಟೆಕ್ಸ್ಚರ್, ತುಂಬ ಥಿಕ್ನೆಸ್ ಇಲ್ಲ ಅಂಥದಕ್ಕೆ ಶಿಯರ್ ಟೆಕ್ಸ್ಚರ್. ಆ್ಯಂಡ್ ಫೈನ್, ಇಟ್ ಈಸ್ ವೆರಿ ಫೈನ್. ಲಸ್ಟ್ರಸ್ ಫೀಲ್ ಸಿಲ್ಕ್ ಇದ್ರಾಗ, ಸಿಲ್ಕ್ ಗೋಲ್ಡ್ ಝರಿ ಬಂದಾಗ ಎವ್ರಿ ಸ್ಯಾರೀಸ್ ವಿಲ್ ಲುಕ್ ಲಸ್ಟ್ರಸ್ ಅಂದರೆ ತುಂಬ ಶೈನಿಂಗ್ ಇರುತ್ತೆ. ಬಿಕಾಸ್ ಸಿಲ್ಕ್ ಇಸ್ ಅ ಕ್ವೀನ್ ಆಫ್ ಟೆಕ್ಸ್ಟೈಲ್ ಅಲ್ವಾ. ಸೊ ಕ್ವೀನನ್ನು ಹಾಕೊಂಡಾಗ ಲಸ್ಟ್ರಸ್ ಫೀಲ್ ಆಗಲೇಬೇಕು. ಸೊ ಹಾಗಾಗಿ ಎವ್ರಿ ಸಿಲ್ಕ್ ಸ್ಯಾರಿ ಲುಕ್ಸ್ ಲಸ್ಟ್ರಸ್, ಆ್ಯಂಡ್ ಈವನ್ ದ ಚಂದೇರಿ ಸಿಲ್ಕ್ ಸ್ಯಾರಿ is also looking very very lustrous in feeling, and it is originated in the place of Madhya Pradesh, that is the city called Chanderi. Chanderi fabric is produced by weaving in silk and golden zari that results in the creation of shimmering texture. ಸೊ ಸಿಲ್ಕ್ ಮತ್ತು ಗೋಲ್ಡ್ ಝರಿ ಎರಡೂ ಕೂಡ ಆ್ಯಸ್ ಎ ಥ್ರೆಡ್ ಆಗಿ ಯೂಸ್ ಮಾಡ್ತಾರೆ. ಸೊ ಬೇರೆ ಸ್ಯಾರಿಗಳಲ್ಲಿ ಏನಾಗುತ್ತೆ ಅಂತಂದರೆ ಗೋಲ್ಡ್ ಝರಿನ ಯೂಸ್ ಮಾಡ್ತೀವಿ. ಗೋಲ್ಡ್ ಝರಿಯನ್ನು ನಾವು ಬಾರ್ಡರ್ ಮತ್ತು ಪಲ್ಲುಗಳಲ್ಲಿ ಹೆವಿಯಾಗಿ ಬಳಸ್ತೀವಿ ಬೇರೆದರಲ್ಲಿ. ಆದರೆ ಫೈನ್ ಕ್ವಾಲಿಟಿ ಆಫ್ ಝರಿ ಕೈಂಡ್ ಆಫ್ ಥ್ರೆಡ್ಸ್ ಏನಿದೆ ವಾರ್ಪ್ ಮತ್ತು ವೆಫ್ಟಲ್ಲಿದೆ ಅಲ್ವಾ. ಸೊ ವಾರ್ಪಲ್ಲಿ ಅಥವಾ ವೆಫ್ಟಲ್ಲಿ ಫೈನ್ ಆಗಿರುವಂತಹ ಝರಿಯನ್ನು ಕೂಡ ಆ್ಯಸ್ ಅ ವಾರ್ಪ್ ಆರ್ ವೆಫ್ಟನ್ನು ಯೂಸ್ ಮಾಡ್ತಾರೆ. ಸೊ ಆ ವೀವಿಂಗಲ್ಲಿನೇ ಯಾನ್ಸ್ ಜೊತೆನೇ ಈ ಝರಿ ಥ್ರೆಡ್ಸು ಬಂದಿರೋದ್ರಿಂದ ಇಟ್ ಲುಕ್ಸ್ ಸಮ್ ವಾಟ್ ಶಿಮ್ಮರಿಂಗ್, ತುಂಬಾ ಗ್ಲಾಸಿಯಾಗಿ, ತುಂಬಾ ಲಸ್ಟ್ರಸ್ ಆಗಿ, ಶಿಮ್ಮರಿಂಗ್ ಥರ, ಮಿಂಚ್ತಾ ಇರುವಂತಹ ಸೀರೆ ಥರ ಕಾಣಿಸುತ್ತೆ. ಶಿಮ್ಮರಿಂಗ್ ಅಂದರೆ ಒಂಥರ ಮಿಂಚ್ತಾ ಇದೆ ಸೀರೆ ಅಂತ. ಯಾಕೆಂದರೆ ಪೂರ್ತಿ ಈ ಗ್ರೀನಲ್ಲಿ ಗ್ರೀನೇ ವಾರ್ಪು, ಗ್ರೀನೇ ವೆಫ್ಟು, ಅದ್ರ ಮೇಲೆ ಗೋಲ್ಡ್ ಝರಿ ಆದರೆ ಅದೊಂಥರ ಬೇರೆ ಇರುತ್ತೆ. ಇದರಲ್ಲಿ ಈವನ್ ವೀವಿಂಗಲ್ಲಿನೇ ಗೋಲ್ಡ್ ಝರಿಯನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಆ ಲಸ್ಟ್ರಸ್ ಮತ್ತು ಶಿಮ್ಮರಿಂಗ್ ಫೀಲ್ ಇದೆ. ಆ್ಯಂಡ್ ಈವನ್ ವಿತ್ ದ ಸಿಲ್ಕ್ ಇಟ್ ಲುಕ್ಸ್ ವೆರಿ ವೆರಿ ಲಸ್ಟ್ರಸ್ ಆರ್ ಶಿಮ್ಮರಿಂಗ್, ತುಂಬ ಶೈನಿಂಗ್ ಆಗಿ ಕಾಣಿಸ್ತಾ ಇರುತ್ತೆ ಸೀರೆ. ಯಾಕೆ? ಮೂರು ವಿಷಯ. ಒಂದು ಫೈನ್ ಕ್ವಾಲಿಟಿ ಇದೆ, ಇನ್ನೊಂದು ಸಿಲ್ಕನ್ನು ಬಳಸಿರ್ತಾರೆ, ಮತ್ತೊಂದು ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಗೋಲ್ಡ್ ಝರಿಯನ್ನು ಬಳಸಿದ್ದಾರೆ. ಸೊ ಈ ಮೂರು ಪಾಯಿಂಟ್ ಇರೋದ್ರಿಂದ, ಮೂರು ಪ್ಯಾರಾಮೀಟರ್ಸ್ ಇರೋದ್ರಿಂದ ನಮಗೆ ಚಂದೇರಿ ಲುಕ್ಸ್ ವೆರಿ ಶಿಮ್ಮರಿಂಗ್ ಬಿಕಾಸ್ ಆಫ್ ದ fine quality of silk, the fine quality of zari, and even the weaving process. ಸೊ ಇವೆಲ್ಲ ಕಾರಣದಿಂದ ನಮಗೆ ಈ ಚಂದೇರಿ ಫ್ಯಾಬ್ರಿಕ್ ಅಂತ ಇಟ್ ಲುಕ್ಸ್ ವೆರಿ ವೆರಿ ಲಸ್ಟ್ರಸ್ ಆರ್ ಶಿಮ್ಮರಿಂಗ್. ಟ್ರೆಡಿಷನಲ್ ವೀವರ್ಸ್ ಪ್ರಾಕ್ಟೀಸ್ ದ ಆರ್ಟ್ ಆಫ್ ಪ್ರೊಡ್ಯೂಸಿಂಗ್ ಟೆಕ್ಸ್ಚರ್ಡ್ ಸಾರಿ ಇನ್ ಕಾಟನ್ ಆ್ಯಂಡ್ ಸಿಲ್ಕ್ ಡೆಕೋರೇಟೆಡ್ ವಿತ್ ಫೈನ್ ಝರಿ ವರ್ಕ್. ಸೊ ಟ್ರೆಡಿಷ್ನಲಿ ಮೊದಲು ಹೇಗೆ ಮಾಡ್ತಾಯಿದ್ರು ಅಂತಂದರೆ ಪೂರ್ತಿಯಾಗಿ ಸಿಲ್ಕ್ ಬಳಸ್ತಾ ಇರಲಿಲ್ಲ, ಅಂದರೆ ಸಿಲ್ಕ್ ಮತ್ತು ಕಾಟನ್ ಎರಡೂ ಬಳಸ್ತಾಯಿದ್ರು. ಮೊದಲು ಯಾವಾಗ ಚಂದೇರಿನ ಮಾಡ್ತಾಯಿದ್ರಲ್ವ 1890s ಅಥವಾ ಬಿಫೋರ್ ದ್ಯಾಟ್, ಅವಾಗ ಮಾಡಬೇಕಾದ್ರೆ ಸಿಲ್ಕನ್ನು ಫಸ್ಟು ಕಾಟನ್ ಮತ್ತು ಸಿಲ್ಕಲ್ಲಿ ಲಸ್ಟ್ರಸ್ ಆಗಿ ಕಾಣುವಂಥ ಒಂದು ವಿಷಯ ಏನು ಅಂತಂದರೆ ಕಾಟನ್ ಜೊತೆ ಸಿಲ್ಕ್ ಜೊತೆ ಝರಿ. ಸೊ ಇಷ್ಟು ಮಾತ್ರ ಕಾಂಬಿನೇಷನಲ್ಲಿ ಆ ವರ್ಕನ್ನು ಮಾಡ್ತಾಯಿದ್ರು. ಬಟ್ ಲೇಟರ್ ಡ್ಯೂರಿಂಗ್ ದ ಇಂಟ್ರೊಡಕ್ಷನ್ ಆಫ್ ಚೈನೀಸ್ ಸಿಲ್ಕ್, ಅಂದರೆ ಚೈನಾದಿಂದ ಸಿಲ್ಕ್ ಇಂಪೋರ್ಟ್ ಮಾಡೋದಕ್ಕೆ ಶುರು ಮಾಡಾದಮೇಲೆ ಸೊ ಸಿಲ್ಕ್ ಈಸಿಯಾಗಿ ಅವೈಲೇಬಲ್ ಆಗೋಕ್ಕೆ ಶುರುವಾಯಿತು. ಸೊ ಆ ಟೈಮಲ್ಲಿ
ವೆನ್ ದ ಸಿಲ್ಕ್ ವಾಸ್ ಈಸಿಲಿ ಅವೈಲೇಬಲ್, ಪ್ರೊಡಕ್ಷನ್ ಆಫ್ ಸಿಲ್ಕ್ಗಿಂತನೂ, ಯಾಕೆಂದರೆ ಮಧ್ಯಪ್ರದೇಶದಲ್ಲಿ ನಮಗೆ ಸಿಲ್ಕ್ ಸಿಗೋದು ತುಂಬ ಕಷ್ಟ. ಬಿಕಾಸ್ ಸಿಲ್ಕ್ ಏನಿದೆ ಮಲ್ಬರಿ ಸಿಲ್ಕ್ ವಿಚ್ ಇಸ್ ವೆರಿ ಮಚ್, ದ ಪ್ರೊಡಕ್ಷನ್ ಆಫ್ ಮಲ್ಬರಿ ಸಿಲ್ಕ್ ಈಸ್ ಇನ್ ಸೌತಲ್ಲಿದೆ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಯಾವಾಗ ಚೈನೀಸ್ ಸಿಲ್ಕ್ ಇಂಟ್ರೊಡ್ಯೂಸ್ ಆಯಿತು ಆವಾಗ ಪೂರ್ತಿಯಾಗಿ ಚಂದೇರಿ ಚಂದೇರಿನ ಸಿಲ್ಕಲ್ಲೇ ಮಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಸಿಲ್ಕ್ ಜೊತೆ ಕಾಟನ್ ಕೂಡ ಯೂಸ್ ಮಾಡ್ತಾಯಿದ್ರು. ಹಿಸ್ಟ್ರಿ. ಸೊ ವಾಟ್ ಈಸ್ ದ ಸ್ಪೆಷಾಲಿಟಿ, ವೈ, ಯಾಕೆ, ಹೇಗೆ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೇಬೇಕು. ಸಿನ್ಸ್ ಏನ್ಷಿಯಂಟ್ ಟೈಮ್ ಚಂದೇರಿ ಟೌನ್ ವಾಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಒನ್ ಆಫ್ ದ ಬೆಸ್ಟ್ ಹ್ಯಾಂಡ್ಲೂಮ್ ಕ್ಲಸ್ಟರ್ ಇನ್ ಇಂಡಿಯಾ. ಚಂದೇರಿ ಅನ್ನೋವಂಥದ್ದು ಚಂದೇರಿ ಸಿಲ್ಕ್ ಮಾಡಲೇಬೇಕು ಅಂತ ಹೇಳಿ ಅಲ್ಲಿ ಕ್ಲಸ್ಟರ್ ಆಗಿಲ್ಲ. ಈ ಕ್ಲಸ್ಟರ್ ಏನಿದೆ ಅಂದರೆ ವೀವಿಂಗ್ ಕಮ್ಯುನಿಟಿ, ಸ್ವಲ್ಪ ಜನ ವೀವರ್ಸ್ ಇರುವಂತಹ ಒಂದು ಜಾಗ. ಅಂದರೆ ಬಟ್ಟೆ ನೇಯೋದಕ್ಕೆ ಬೇಕಾಗಿರುವಂತಹ ನೇಕಾರರು, ಅವ್ರಿಗೆ ಬೇಕಾಗಿರುವಂತಹ ಲೂಮ್ಸು, ಅವ್ರಿಗೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಪ್ರೊಫೆಷನ್ ಗೊತ್ತಿರುವಂತಹ ಒಂದು ಜಾಗ ಚಂದೇರಿ. ಅದಕ್ಕೆ ನಾವೇನಂತ ಕರಿತೀವಿ, ಹ್ಯಾಂಡ್ಲೂಮ್ ಕ್ಲಸ್ಟರ್ ಅಂತ. ಮನೆಯಲ್ಲೇ ಹ್ಯಾಂಡ್ಲೂಮ್ಸ್ ಇತ್ತು. ಸೊ ಹಾಗಾಗಿ ಅವರಿಗೆ ವೀವಿಂಗ್ ಗೊತ್ತಿತ್ತು. ಅಂತಹ ಒಂದು ಜಾಗ ಹ್ಯಾಂಡ್ಲೂಮ್ ಕ್ಲಸ್ಟರ್ ಈ ಚಂದೇರಿ ಆಗಿತ್ತು ಹಿಂದಿನ ಕಾಲದಲ್ಲಿ. ಬಟ್ಟೆ ನೇಯೋದಕ್ಕೆ ಒಂದು ಕಮ್ಯುನಿಟಿ ಬೇಕಲ್ವಾ. ಸೊ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಹ್ಯಾಂಡ್ಲೂಮನ್ನು ಇಟ್ಕೊಂಡು ಬಟ್ಟೆಗಳನ್ನು ನೇಯ್ತಾಯಿದ್ರು. ದ್ಯಾಟ್ ಹ್ಯಾಂಡ್ಲೂಮ್ ಕ್ಲಸ್ಟರ್ ಎಲ್ಲಿತ್ತು, ಯಾವ ಊರಲ್ಲಿತ್ತು ಅಂದರೆ ಚಂದೇರಿಯಲ್ಲಿತ್ತು, ಮಧ್ಯಪ್ರದೇಶದಲ್ಲಿ. So it is believed that Chanderi fabric was originated in the Vedic period and founded by the Lord Krishna's cousin Shishupala. ಒಂದು ಎವಿಡೆನ್ಸ್ ಏನು ಹೇಳುತ್ತೆ ಅಥವಾ ಒಂದು ಕತೆ ಏನು ಹೇಳುತ್ತೆ ಅಂತಂದರೆ, ಈ ಚಂದೇರಿ ಸಿಲ್ಕ್ ಯಾವಾಗ ಬಂತು ಅನ್ನೋದಕ್ಕೆ ಎವಿಡೆನ್ಸ್ ಏನೂ ಇಲ್ಲ, ಹೇಗೆ ಬಂತು ಏನು ಬಂತು ಅಂತ. ಸೊ ಎವಿಡೆನ್ಸ್ ಏನು ಹೇಳುತ್ತೆ ಅಂದರೆ, ಈ ಒಂದು ಚಂದೇರಿ ಫ್ಯಾಬ್ರಿಕ್ಕು ವೇದಿಕ್ ಕಾಲದಲ್ಲೇ, ಅಂದರೆ ದ ಚಂದೇರಿ ಫ್ಯಾಬ್ರಿಕ್ ವುಡ್ ಬಿ ಒರಿಜಿನೇಟೆಡ್ ಇನ್ ದ ವೇದಿಕ್ ಪೀರಿಯಡ್ ಅಂತ. ಅದಕ್ಕೊಂದು ರೆಫರೆನ್ಸ್ ಏನಂದರೆ, ಲಾರ್ಡ್ ಕೃಷ್ಣಾಸ್ ಕಸಿನ್ ಬ್ರದರ್ ಶಿಶುಪಾಲ ವಾಸ್ ವೆರಿ ಮಚ್ ಫೌಂಡ್ ಆಫ್ ದಿಸ್ ಚಂದೇರಿ ಫ್ಯಾಬ್ರಿಕ್ ಅಂತ ಒಂದು ರೆಫರೆನ್ಸ್ ಇದೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ದ ಚಂದೇರಿ ಫ್ಯಾಬ್ರಿಕ್ ವುಡ್ ಹ್ಯಾವ್ ಬೀನ್ ಒರಿಜಿನೇಟೆಡ್ ಇನ್ ದ ವೇದಿಕ್ ಪೀರಿಯಡ್. ಆವಾಗಲೇ ಇದು ಬಂದಿರಬಹುದು, ವೇದಿಕ್ ಪೀರಿಯಡಲ್ಲಿ ಇತ್ತೇನೋ ಅಂತ ಅನ್ನೋದಕ್ಕೆ ಕೆಲವೊಂದು ಪುರಾವೆಗಳು ಇದ್ದಾವೆ ಕತೆ ರೂಪದಲ್ಲಿ. In the year 1910, Chanderi sarees were patronized by the royal family of India with golden thread motif. So, in 1910, ಅಂದರೆ very recently, this Chanderi fabric was patronized by the royal family. ಕೆಲವೊಂದು ರಾಯಲ್ ಫ್ಯಾಮಿಲೀಸ್ ಏನಿತ್ತು ಇಂಡಿಯಾದಲ್ಲಿ, ಅವರು ಈ ಚಂದೇರಿ ಫ್ಯಾಬ್ರಿಕನ್ನು ತುಂಬ ಇಷ್ಟಪಡೋದಕ್ಕೆ ಶುರು ಮಾಡಿದರು. ಆಮೇಲೆ ಅದರಲ್ಲಿ ಗೋಲ್ಡನ್ ಥ್ರೆಡ್ ಮೋಟಿಫ್, ಅಂದರೆ ಈಗ ಮೇಲ್ಗಡೆ ಸೀರಿಯಲ್ ನೋಡ್ಬೋದಲ್ವ, ಈ ಥರ ಬುಟ್ಟಾಗಳು ಅಥವಾ ಗೋಲ್ಡನ್ ಥ್ರೆಡ್ಡಲ್ಲಿ ಅಥವಾ ಗೋಲ್ಡನ್ ಝರಿಯಲ್ಲಿ ಮಾಡಿರುವಂತಹ ಒಂದು ಮೋಟಿವ್ಸ್ಗಳನ್ನು ಶುರು ಮಾಡಿದರು. ಇಟ್ ಗೇನ್ ಪಾಪ್ಯುಲಾರಿಟಿ ಡ್ಯೂರಿಂಗ್ ದ ಮೊಘಲ್ ಎರಾ ಆ್ಯಂಡ್ ಓನ್ ಬೈ ಮೆನಿ ಕ್ವೀನ್ಸ್ ಇನ್ ಇಂಡಿಯಾ. ಸೊ ಇಟ್ ಗೇನ್ಡ್ ಪಾಪ್ಯುಲಾರಿಟಿ ಅಗೇನ್. ನಾನು ಇದನ್ನು ಮೂರನೇ ಒಂದು ಟೆಕ್ಸ್ಟೈಲ್ಸಲ್ಲಿ ಹೇಳ್ತಾ ಇರೋದು. ಮೊಘಲ್ ಎಂಪೈರ್ ಇದ್ದಾಗ, ಮೊಘಲ್ ಎರಾ ಇದ್ದಾಗ ಹೇಗೆ ನಾವು ಡೆಕ್ಕಾ ಮಸ್ಲಿನ್ ಫ್ಯಾಬ್ರಿಕ್ಕಿನ ಇಂಪಾರ್ಟೆನ್ಸನ್ನು ಹೇಳಿದೆ ಡ್ಯೂರಿಂಗ್ ದ ಮೊಘಲ್ ಎರಾ, ಅದೇ ಥರ ನಾನು ನಿಮಗೆ ಜಾಮ್ದನಿ ಹೇಳಬೇಕಾದ್ರೂ ಹೇಳಿದೆ. ಮೊಘಲ್ ಹ್ಯಾವ್ ಗಿವನ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ದ ಜಾಮ್ದನಿ. ಈವನ್ ಫಾರ್ ಚಂದೇರಿ ದೇ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಇನ್ ಟರ್ಮ್ಸ್ ಆಫ್ ವೇರಿಂಗ್ ದಿಸ್ ಫ್ಯಾಬ್ರಿಕ್, ಬಿಕಾಸ್ ಇಟ್ ಈಸ್ ಅ ವೆರಿ ಲೈಟ್ ವೇಟ್ ಶಿಯರ್ ಟೈಪ್ ಆಫ್ ಸಿಲ್ಕ್ ಆ್ಯಂಡ್ they even love this silk fabric. Hence it gained very much popularity during the Mughal era. Different motifs which are used in the Chanderi fabric. The booties or the motifs of Chanderi. Booties ಅಂತ ಯಾಕೆ ಕರೀತಾರೆ? ಬೂಟೀಸ್ ಅಂತಂದರೆ ನಾರ್ತ್ ಇಂಡಿಯನ್ ಇದರಲ್ಲಿ ಲ್ಯಾಂಗ್ವೇಜಲ್ಲಿ ಅಥವಾ ನಾವು ಹಿಂದಿ ಲ್ಯಾಂಗ್ವೇಜಲ್ಲಿ ಬುಟ್ಟ ಅಂತ ಕರಿತೀವಿ. ಬುಟ್ಟ ಈಸ್ ನಥಿಂಗ್ ಬಟ್ ಫ್ಲೋರಲ್ ಡಿಸೈನ್ ಆನ್ ಎನಿ ಸರ್ಫೇಸ್ ಆಫ್ ದ ಫ್ಯಾಬ್ರಿಕ್ ಅಂತ ಕರಿತೀವಿ. ಎಸ್ಪೆಷಲಿ ಫಾರ್ ವೀವಿಂಗ್ ರಿಲೇಟೆಡ್ ಆಗಿ ನಾವು ಅದಕ್ಕೆ ಬುಟ್ಟ ಅಂತ ಕರಿತೀವಿ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಬುಟೀಸ್ ಆರ್ ಮೋಟಿವ್ಸ್ ಯಾವ ಥರ ಇರಬೇಕು ಅಥವಾ ಬುಟೀಸ್ ಯಾವ ಥರ ಇದೆ ಇದರಲ್ಲಿ ಚಂದೇರಿ ಫ್ಯಾಬ್ರಿಕಲ್ಲಿ. ದ ಫ್ಯಾಬ್ರಿಕ್ಸ್ ಆರ್ ಪ್ರೈಮರ್ಲಿ ಹ್ಯಾಂಡ್ ವೋವನ್ ಆ್ಯಂಡ್ ಆನ್ ಹ್ಯಾಂಡ್ಲೂಮ್. ಸೊ ದಿಸ್ ಚಂದೇರಿ ಫ್ಯಾಬ್ರಿಕ್ ಈಸ್ ಹೇಗೆ ಮಾಡಿದ್ದಾರೆ, ಯಾವ ಲೂಮಲ್ಲಿ ಆಗಿರುತ್ತೆ, ದಟ್ ಈಸ್ ಪ್ಯೂರ್ಲಿ ಅ ಹ್ಯಾಂಡ್ಲೂಮ್ ಟೆಕ್ಸ್ಚರ್ ಇರುವಂತಹ ಹ್ಯಾಂಡ್ಲೂಮಲ್ಲೇ ಪ್ರೊಡ್ಯೂಸ್ ಆಗುವಂತಹ
fabric, that is Chanderi fabrics, and motifs are also done by hand ಅಲ್ಲಿನೇ ಹ್ಯಾಂಡ್ಲೂಮ್ ಅಲ್ಲಿನೇ motifs ಕೂಡ ರೆಡಿ ಆಗುತ್ತೆ. Weavers create these motifs with gold, silver as well as copper, zari. ಸೊ ಎಲ್ಲ ನಿಮಗೆ ಗೋಲ್ಡಲ್ಲೂ ಇದೆ ಝರಿ, ಸಿಲ್ವರಲ್ಲೂ ಕೂಡ ಝರಿಯನ್ನು ಮಾಡ್ತಾರೆ ಮತ್ತು ಕಾಪರಲ್ಲೂ ಕೂಡ ಝರಿಯನ್ನು ಮಾಡ್ತಾರೆ. ಸೊ ನಾವು ಒಂದು ಕ್ವೆಶನ್ ಬರುತ್ತಲ್ವ, ಯಾವಾಗಲೂ ನಾವು ಹೇಳ್ತೀವಿ ಝರಿ ಝರಿ ಝರಿ. ಏನಿದು ಝರಿ ಅಂದರೆ, ಝರಿ ಈಸ್ ನಥಿಂಗ್ ಬಟ್ ದ ಗೋಲ್ಡ್, ಸಿಲ್ವರ್ ಆರ್ ಕಾಪರ್, ಬ್ರಾನ್ಸ್ ಅನ್ನುವಂತಹ ಥ್ರೆಡ್. ಹಾಗಿದ್ರೆ ಈ ಝರಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಗೋಲ್ಡ್ ಇರುತ್ತೆ? ಪ್ಯೂರ್ ಗೋಲ್ಡ್ ಝರಿ ಅಂತ ಹೇಳ್ತಾರೆ. ಪ್ಯೂರ್ ಗೋಲ್ಡ್ ಝರಿ, ಪ್ಯೂರ್ ಗೋಲ್ಡ್ ಝರಿ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ಗೋಲ್ಡ್ ಇರುತ್ತೆ ಅದರಲ್ಲಿ? 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್, 4 ಗ್ರಾಮ್ ಅಷ್ಟಿರುತ್ತಾ ಒಂದು ಸೀರೆಯಲ್ಲಿ? ಸೊ 4 ಗ್ರಾಮ್ ಏನಾದರೂ ಹಾಕಿಬಿಟ್ರೆ ಎಷ್ಟಾಗುತ್ತೆ? ಸೊ ಇವತ್ತಿನ ಗೋಲ್ಡ್ ರೇಟಿಗೆ 20,000 ಬರೀ ಗೋಲ್ಡ್ ಝರಿಯನ್ನೇ, ಬರೀ 4 ಗ್ರಾಮ್ ಝರಿ ಹಾಕಿಬಿಟ್ರೆ 20,000 ಬರೀ ಗೋಲ್ಡಿಂದ ಆಯಿತು. ಸಿಲ್ಕು, ವೀವಿಂಗು ಅದೆಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ ಅಲ್ವಾ? ಒಂದು ಸಿಂಪಲ್ ಆಗಿರುವಂತಹ ಬರೀ 4 ಗ್ರಾಮಲ್ಲಿ ಝರಿ ಹಾಕಿದ್ರೂ ಕೂಡ, ಅಂದರೆ ಒಂದು ಥಿನ್ ಆಗಿರುವಂತಹ, ನಾವು ಒಂದು ಸಿಂಗಲ್ ಲೈನ್ ಅಂತಲೇ ಹೇಳ್ಬೋದು. ಸಿಂಗಲ್ ಲೈನ್ ಸಾರಿನ ಮಾಡಬೇಕು ಅಂತಂದ್ರೂ ಕೂಡ ಅಷ್ಟೊಂದು ಗೋಲ್ಡ್ ಯೂಸ್ ಆಗುತ್ತೆ. ಇಲ್ಲ, ಅಷ್ಟು ಗೋಲ್ಡ್ ಅಂದರೆ ಪ್ಯೂರ್ ಗೋಲ್ಡ್ ಅಂದ್ರೂ ಕೂಡ ಎಷ್ಟು ಪರ್ಸೆಂಟೇಜ್ ಆಫ್ ಗೋಲ್ಡ್ ಇರುತ್ತೆ ಅಂತಂದರೆ ಝರಿಯಲ್ಲಿ, ಇದು ತಿಳ್ಕೊಬೇಕಾದದ್ದು ನೀವು. ಝರಿಯಲ್ಲಿ ಮ್ಯಾಕ್ಸಿಮಮ್ ಅದು 0.5 0.65ವರೆಗೂ ಮಾತ್ರ ಇರುತ್ತೆ ಒಂದು ಗೋಲ್ಡ್ ಸೀರೆಯಲ್ಲಿ. ಪ್ಯೂರ್ ಗೋಲ್ಡನ್ನು ಹಾಕಿದರೆ ಯೂಶ್ವಲಿ ಏನಾಗುತ್ತೆ, ಆರ್ಟಿಫಿಷಿಯಲ್ ಟೈಪ್ ಆಫ್ ಗೋಲ್ಡ್ ಝರಿನೇ ಹಾಕ್ತಾರೆ. ವೆನ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ವೆನ್ ಇಟ್ ಈಸ್ ಪ್ಯೂರ್ ಗೋಲ್ಡ್. ಪ್ಯೂರ್ ಸಿಲ್ಕಿಗೆ ಪ್ಯೂರ್ ಗೋಲ್ಡೇ ಹಾಕಬೇಕು ಅಂತ ಏನೂ ಇಲ್ಲ. ಆದರೆ ಪ್ಯೂರ್ ಸಿಲ್ಕ್ ಮಾರ್ಕಿಗೆ ನಮಗೆ ಸೀರೆಯಲ್ಲಿ ಸಿಲ್ಕ್ ಮಾರ್ಕ್ ಇರುತ್ತೆ ಅಲ್ವಾ, ಬಟರ್ಫ್ಲೈ ಮಾರ್ಕ್ ಇರುತ್ತೆ. ಬಟ್ ಪ್ಯೂರ್ ಗೋಲ್ಡ್ ಅಂತ ಹೇಳಿ ಅದ್ರ ಮೇಲೆ BIS ಹಾಲ್ ಮಾರ್ಕ್ ಏನೂ ಹಾಕಿರಲ್ಲ ಸೀರೆ ಮೇಲೆ. ಬಟ್ ಗೋಲ್ಡ್ ಎಷ್ಟಿರುತ್ತೆ, ಎಷ್ಟು ಮಾಡಬಹುದು ಅಂತಂದರೆ, ಅಕಾರ್ಡಿಂಗ್ ಟು KSIC ಸ್ಟ್ಯಾಂಡರ್ಡ್ಸ್ ಏನಿದೆ, ಕರ್ನಾಟಕ ಸಿಲ್ಕ್ ಕಾರ್ಪೊರೇಷನಿಂದು ಸೀರೆಗಳು ಬರ್ತಾವಲ್ವ, ಸೊ ಅದರ ಸ್ಟ್ಯಾಂಡರ್ಡ್ ಪ್ರಕಾರ ಇಟ್ ವಿಲ್ ಬಿ ಓನ್ಲಿ 0.65%, ಅಂದರೆ 0.5 to 0.65% ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಅಷ್ಟು ಯೂಸ್ ಮಾಡ್ಬೋದು ಸೀರೆಯಲ್ಲಿ. ಸೊ ಚಂದೇರಿ ವೀವಿಂಗ್ ಮೋಟಿವ್ಸ್ ಆರ್ ಇನ್ಸ್ಪೈರ್ಡ್ ಫ್ರಾಮ್ ನೇಚರ್ ಆ್ಯಂಡ್ ಇನ್ಕ್ಲೂಡ್ that includes swan, gold coins, fruit and heavenly bodies. ಸೊ ಅಂದರೆ ಸ್ವ್ಯಾನ್ ಬಾತುಕೋಳಿ ಆಗಿರ್ಬೋದು ಅಲ್ವಾ. ಸೊ ಒಂದು ಬತಕ್ ಅಂತ ಹೇಳ್ತೀವಿ ಹಿಂದಿಲಿ, ಸ್ವ್ಯಾನ್. ಗೋಲ್ಡ್ ಕಾಯಿನ್ಸ್ ಅಂದರೆ ಈ ಥರ ಚಿಕ್ಕ ರೌಂಡ್ ಬುಟ. ಫ್ರೂಟ್ಸ್, ಎನಿ ಫ್ರೂಟ್ಸ್ ಥರ ಇರುವಂತಹ ಮೋಟಿವ್ಸ್ ಆಗಿರ್ಬೋದು, ಫ್ಲವರಿಂಗ್ ಮೋಟಿವ್ಸ್ ಆಗಿರ್ಬೋದು, ಆ್ಯಂಡ್ ಈವನ್ ಹೆವೆನ್ಲಿ ಬಾಡೀಸ್. ವಾಟ್ ಈಸ್ ದಿಸ್ ಹೆವೆನ್ಲಿ ಬಾಡಿ? ಹೆವೆನ್ಲಿ ಬಾಡಿ ಅಂತಂದರೆ ಗಾಡೆಸ್ ಇರುವಂತಹ ಡಿಸೈನ್ಸ್, ಕೃಷ್ಣ, ರಾಧೆ ಆರ್ ಎನಿ ಅದರ್ ಟೈಪ್ ಆಫ್ ಗಾಡೆಸ್ ಆ ಥರದ್ದೇನಾದ್ರೂ ಇದ್ದರೆ, ಸೊ ಬುದ್ಧ, ಸೊ ವಿಚ್ ಐ ಆಮ್ ವೇರಿಂಗ್ ಟುಡೇ, ಲೈಕ್ ಬುದ್ಧ ಮೋಟಿವ್ಸ್. ಸೊ ಆ ಥರದ್ದೇನಾದರೂ ಇದೆ, ಅದಕ್ಕೆ ನಾವು ಹೆವೆನ್ಲಿ ಬಾಡೀಸ್ ಅಂತ ಹೇಳ್ಬೋದು. ಫ್ರಾಮ್ ಟ್ರೆಡಿಷ್ನಲ್ ಮೋಟಿವ್ಸ್ ಆಫ್ ಫ್ಲವರ್, ಪಿಕಾಕ್, ಲೋಟಸ್, ಸೊ ಜಿಯೋಮೆಟ್ರಿಕಲ್ ಪ್ಯಾಟರ್ನ್ಸ್ ಆರ್ ಆಲ್ಸೋ ಮೇಡ್. ಬರೀ ಟ್ರೆಡಿಷ್ನಲ್ ಮೋಟಿವ್ಸ್ ಅಂತ ಕರಿತೀವಿ. ಫ್ಲವರ್, ಪಿಕಾಕ್, ಲೋಟಸ್ ಇವೆಲ್ಲ ಟ್ರೆಡಿಷ್ನಲ್ ಮೋಟಿವ್ಸ್. ಸೊ ಈ ಟ್ರೆಡಿಷ್ನಲ್ ಮೋಟಿವ್ಸ್ ಜೊತೆಗೆ ಸಮ್ ಜಿಯೋಮೆಟ್ರಿಕಲ್ ಪ್ಯಾಟರ್ನ್ಸ್ ಲೈಕ್ ಟ್ರಯಾಂಗಲ್, ಸ್ಕ್ವೇರ್ ಆರ್ ಲೈನ್ಸ್, ಚೆಕ್ಸ್ ಟೈಪ್ ಲೈಕ್ ದಿಸ್ ಒನ್ ಇಲ್ಲಿದೆ ಅಲ್ವಾ. ಸೊ ಇದರಲ್ಲಿ ಒಂಥರ ಚೆಕ್ಸ್ ಥರ ಇಫೆಕ್ಟ್ ಇದೆ. ಸೊ ಆ ಥರದ ಮೋಟಿವ್ಸ್ಗಳನ್ನು ಕೂಡ ನಾವು ನೋಡಬಹುದು ಚಂದೇರಿ ಫ್ಯಾಬ್ರಿಕಲ್ಲಿ. The colors used in Chanderi fabrics. Chanderi sarees are commonly weaved in a soft pastel hues like light pink, white, yellow, green, light blue. As the changing time, vibrant combination of red, black, turquoise, navy blue. So all these things are there. ಅಂದರೆ ಫಸ್ಟು ನಾವು ಹೇಳ್ಬೇಕಂದ್ರೆ ನಮಗೀಗ ನಾವು ಈ ಲಿಸ್ಟೆಲ್ಲ ಪಿಕ್ಸ್ ನೋಡಿದ್ವಿ. ಆಲ್ ದ ಸ್ಯಾರೀಸ್ ಆರ್ ವೆರಿ ಎಲಿಗೆಂಟ್ ಕಲರ್ಸ್, ಸಾಫ್ಟ್ ಹ್ಯೂಸ್, ಪೇಸ್ಟಲ್ ಹ್ಯೂಸ್. ಸೊ ಸಾಫ್ಟ್ ಮತ್ತು ಪೇಸ್ಟಲ್ ಅಂತಂದರೆ ತುಂಬ ಕಣ್ಣಿಗೆ ಲೈಟ್ ಫೀಲ್ ಕೊಡುವಂತಹ ಕಲರ್ಸನ್ನು ನಾವು ಚಂದೇರಿಯಲ್ಲಿ ನೋಡ್ಬೋದು. ಇದರಲ್ಲಿ ಲೈಟ್ ಕಲರ್ಸ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ದಟ್ ಶಿಯರ್ನೆಸ್, ದ ಲೈಟ್ ವೇಟ್ನೆಸ್, ದ ಟೆಕ್ಸ್ಚರ್ ಆಫ್ ಸಿಲ್ಕ್, ದ ಲಸ್ಟ್ರಸ್ ಸಿಲ್ಕ್ ಏನಿದೆ, ಆ ಸಿಲ್ಕ್ ಏನಿದೆ ಅದು ಇನ್ನೂ ಎಲಿಗೆಂಟಾಗಿ ಕಾಣಿಸುತ್ತೆ.
ಮತ್ತು ಆ ಫ್ಯಾಬ್ರಿಕ್ ತುಂಬ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ತುಂಬ ಥಿಕ್ ಆಗಿ ತುಂಬ ಡಾರ್ಕ್ ಕಲರ್ಸ್ ಎಲ್ಲ ಹಾಕಿದಾಗ ಅದರ ಬ್ಯೂಟಿ ಎನ್ಹ್ಯಾನ್ಸ್ ಆಗಲ್ಲ, ತುಂಬ ಡಲ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಲೈಟ್ ಶೇಡ್ಸನ್ನು ಕೊಟ್ಟಾಗ ಆ ಫ್ಯಾಬ್ರಿಕ್ ಕೂಡ ಸಿಲ್ಕಿ ಆಗಿರುತ್ತೆ ಮತ್ತು ಲಸ್ಟ್ರಸ್ ಆಗಿರೋದ್ರಿಂದ ಇನ್ನೂ ಅದರ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ. ದ್ಯಾಟ್ಸ್ ವೈ ಪೇಸ್ಟಲ್ ಹ್ಯೂಸ್ ಆರ್ ಯೂಸ್ಡ್, ಅಂದರೆ ಸಾಫ್ಟ್ ಪೇಸ್ಟಲ್ ಕಲರ್ಸ್ ಅಂದರೆ ಲೈಟ್ ಶೇಡ್ಸನ್ನು ಅದರಲ್ಲಿ ನಾವು ಯೂಸ್ ಮಾಡ್ಬೋದು. ಬಟ್ ಯಾವಾಗಲೂ ಲೈಟ್ ಶೇಡನ್ನೇ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ, ಬಿಕಾಸ್ ಫ್ಯಾಷನ್ ಡಿಪೆಂಡ್ಸ್ ಅಪಾನ್ ದ ಚೇಂಜ್ ಫ್ಯಾಕ್ಟರ್. ಯಾವಾಗಲೂ ಅದೇ ಥರ ಇದ್ಬಿಟ್ರೆ ಚೇಂಜ್ ಏನೂ ಆಗಲ್ಲ. ಹಾಗಾಗಿ ಅದರಲ್ಲಿ ಕೂಡ ಮತ್ತೆ ವೈಬ್ರೆಂಟ್ ಕಾಂಬಿನೇಷನ್ಸ್ ಕೂಡ ಸಿಗುತ್ತೆ ನಮಗೆ, ರೆಡ್ ಜೊತೆ ಬ್ಲ್ಯಾಕ್, ಟರ್ಕ್ವೈಸ್ ಆ್ಯಂಡ್ ನೇವಿ ಬ್ಲೂ. ಸೊ ಆ ಥರದ ಕಾಂಬಿನೇಷನ್ ಕೂಡ ನಮಗೆ ಸಿಗುತ್ತೆ. ಸೊ ಫ್ಯಾಷನ್ ಕನೆಕ್ಟ್ ಅಂದರೆ ಫ್ಯಾಷನ್ ಡಿಸೈನರ್ಸ್ ದೇ ಆರ್ ವೆರಿ ಮಚ್ ಫೌಂಡ್ ಆಫ್ ದಿಸ್ ಫ್ಯಾಬ್ರಿಕ್, ಚಂದೇರಿ ಫ್ಯಾಬ್ರಿಕ್, ಬಿಕಾಸ್ ಇಟ್ ಈಸ್ ಲೈಟ್ ಇನ್ ವೇಟ್, ಶಿಯರ್, ಸಿಲ್ಕ್, ಗೋಲ್ಡ್, ಝರಿ, ಎವ್ರಿಥಿಂಗ್ ಈಸ್ ದೇರ್ ವಾಟ್ ದೇ ವಾಂಟೆಡ್. ಅದೆಲ್ಲವೂ ಕೂಡ ಇರೋದ್ರಿಂದ ಚಂದೇರಿಗೆ ತುಂಬ ಪಾಪ್ಯುಲಾರಿಟಿ ಇದೆ. ಸಿನ್ಸ್ ಏನ್ಷಿಯಂಟ್ ಟೈಮ್ಸ್ ಚಂದೇರಿ ಫ್ಯಾಬ್ರಿಕ್ ಹೋಲ್ಡ್ಸ್ ಅ ಸ್ಪೆಷಲ್ ಪೊಸಿಷನ್ ಇನ್ ದ ಇಂಡಿಯನ್ ಹ್ಯಾಂಡ್ಲೂಮ್ ಇಂಡಸ್ಟ್ರಿ, ಬಿಕಾಸ್ ಚಂದೇರಿ ಪ್ಲೇಸ್ ಇಸ್ ಅ ಹ್ಯಾಂಡ್ಲೂಮ್ ಕ್ಲಸ್ಟರ್. ಆ ಚಂದೇರಿ ಅನ್ನೋಂಥ ಜಾಗನೇ ಒಂದು ಹ್ಯಾಂಡ್ಲೂಮ್ ಕ್ಲಸ್ಟರ್. ಹ್ಯಾಂಡ್ಲೂಮ್ ಕ್ಲಸ್ಟರ್ ಅಂತ ಯಾವಾಗ ಹೇಳ್ತೀವಿ ನಾವು? ಸೊ ಒಂದು ಊರಲ್ಲಿ ಎಲ್ಲೋ ಒಂದು 4 ಜನ ವಿವಿಂಗ್ ಮಾಡ್ತಾ ಇದ್ದಾರೆ, ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಯಾರೋ ಒಂದೆರಡು ಫ್ಯಾಮಿಲಿಯವರು ವಿವಿಂಗ್ ಮಾಡ್ತಾ ಇದ್ದಾರೆ, ಅದಕ್ಕೆ ಹ್ಯಾಂಡ್ಲೂಮ್ ಕ್ಲಸ್ಟರ್ ಅಂತ ಹೇಳೋಕ್ಕಾಗಲ್ಲ ನಾವು. ಹ್ಯಾಂಡ್ಲೂಮ್ ಕ್ಲಸ್ಟರ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಫ್ರಾಮ್ ದ ವೆರಿ ಎನ್ಸಿಸ್ಟರ್ಸ್, ಅವರ ಎನ್ಸಿಸ್ಟರ್ಸ್ಲಿಂದ, ಅವರ ಅಜ್ಜ ಮುತ್ತಾಜ ತಾತನ ಕಾಲದಿಂದನೂ ಫ್ಯಾಮಿಲಿಯಲ್ಲಿ ಫುಲ್ ವಿವಿಂಗೇ ಮಾಡ್ತಾ ಇದ್ದಾರೆ, ಲೂಮ್ಸನ್ನೇ ಇಟ್ಕೊಂಡಿದ್ದಾರೆ. ಒಂದು ಮನೇಲಿ ಒಂದು 5-6 ಲೂಮ್ಸ್ ಇದೆ, ಫುಲ್ ಫ್ಯಾಮಿಲಿಯಲ್ಲಿ ಲೂಮ್ಸ್ ಇದೆ, ಫುಲ್ ಕಮ್ಯುನಿಟಿಯಲ್ಲೇ ಲೂಮ್ಸ್ ಇದೆ, ಲೂಮ್ಸ್ ವರ್ಕ್ ಆಗ್ತಾ ಇದೆ. ಅವರು ಟ್ರೆಡಿಷ್ನಲ್ ಫ್ಯಾಬ್ರಿಕನ್ನು ವೀವ್ ಮಾಡ್ತಾ ಇದ್ದಾರೆ, ತಮಗೋಸ್ಕರನೂ ಮಾಡ್ತಾ ಇದ್ದಾರೆ ಮತ್ತು ಮಾರ್ಕೆಟಿಂಗ್ಗೋಸ್ಕರನೂ ಮಾಡ್ತಾ ಇದ್ದಾರೆ. ಸೊ ಅಂತಹದಕ್ಕೆ ನಾವು ಹ್ಯಾಂಡ್ಲೂಮ್ ಕ್ಲಸ್ಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಇಳ್ಕಲಿಗೆ ಹೋದ್ವಿ ಅಂತಂದರೆ ಅಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಲೂಮ್ ಇರುತ್ತೆ, ಪ್ರತಿ ಮನೆಯಲ್ಲೂ ಕೂಡ ಲೂಮಿಂಗ್ ಇದೆ, ಲೂಮ್ ಆಗ್ತಾ ಇರುತ್ತೆ, ವೀವಿಂಗ್ ಆಗ್ತಾ ಇರುತ್ತೆ. ನಾವು ಕಂಚಿಗೆ ಹೋದ್ವಿ ಅಂತಂದರೆ ಅಲ್ಲೂ ಕೂಡ ಅಷ್ಟೇ. ನಾವು ಮೊಳಕಾಲ್ಮೂರು ಹೋದ್ರೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ವರ್ಕ್ ನಡೀತಾ ಇರುತ್ತೆ. ಸೊ ಇಂತಹ ಜಾಗಕ್ಕೆ ಹ್ಯಾಂಡ್ಲೂಮ್ ಕ್ಲಸ್ಟರ್ ಅಂತ ಕರಿತೀವಿ. ವೆರಾಸ್ ಚಂದೇರಿ ಈಸ್ ಒನ್ ಆಫ್ ದ ಹ್ಯಾಂಡ್ಲೂಮ್ ಕ್ಲಸ್ಟರ್ ಇನ್ ದ ಮಧ್ಯಪ್ರದೇಶದಲ್ಲಿ ಒಂದು ಹ್ಯಾಂಡ್ಲೂಮ್ ಕ್ಲಸ್ಟರ್ ಆಗಿತ್ತು. ಟ್ರೆಡಿಷ್ನಲಿ ದಿಸ್ ಫ್ಯಾಬ್ರಿಕ್ ಈಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಬೈ ಫ್ಯಾಷನ್ ಡಿಸೈನರ್ಸ್ ಟು ಕ್ರಿಯೇಟ್ ಇಂಡೋ-ವೆಸ್ಟರ್ನ್ ಡ್ರೆಸ್ಸಸ್, ಟ್ಯೂನಿಕ್ಸ್, ಟಾಪ್ಸ್. ಸೊ ಇದು ತುಂಬ ಫೇವ್ರೆಟ್ ಫ್ಯಾಬ್ರಿಕ್ ಫಾರ್ ದ ಫ್ಯಾಷನ್ ಡಿಸೈನರ್ಸ್ ಆ್ಯಸ್ ಅ ಥೀಮ್ ತೊಗೊಂಡು ಫ್ಯಾಷನ್ ಡಿಸೈನರ್ಸ್ ಮಾಡೋದಕ್ಕೆ ಇದು ತುಂಬ ಒಂದು ಬೆಸ್ಟ್ ಫ್ಯಾಬ್ರಿಕ್, ಬಿಕಾಸ್ ಇಟ್ ಈಸ್ ಲೈಟ್ ಇನ್ ವೇಟ್, sheer texture, lustrous, richness is there in the fabric with gold and zari work. So when it is gold and zari work, when they are used heavily, that can be made into Indian dresses like ghagra choli dresses and traditional dresses of traditional Indian wear. ಆ ಝರಿಯನ್ನು ಕಡಿಮೆ ಮಾಡಿದರೆ ಫ್ಯಾಬ್ರಿಕ್ ತುಂಬ ಲಸ್ಟ್ರಸ್ ಆಗಿರುತ್ತೆ, ಆವಾಗ ವೆಸ್ಟರ್ನ್ ಟೈಪ್ ಆಫ್ ಗಾರ್ಮೆಂಟ್ಸನ್ನು, ಟ್ಯೂನಿಕ್ಸನ್ನು ಮಾಡ್ಬೋದು. ಸೊ ಹಾಗಾಗಿ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಮೇಕಿಂಗ್. It is very loved by the Indian designers. The sheer texture, fineness and glossiness of the fabric has fascinated many creative designers. So the beauty of this saree, they are very fine silk and the glossiness is there in the fabric that fascinated many creative designers. ಸೊ ತುಂಬ ಜನ ಇದಕ್ಕೆ ಕ್ರಿಯೇಟಿವ್ ಡಿಸೈನರ್ಸ್ ತುಂಬ ಇಷ್ಟಪಟ್ಟು ಈ ಒಂದು ಚಂದೇರಿ ಫ್ಯಾಬ್ರಿಕನ್ನು ತಮ್ಮ ಡಿಸೈನ್ ಕಾನ್ಸೆಪ್ಟಲ್ಲಿ ಯಾವಾಗಲೂ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ವಿಚ್ ಐ ವಾಂಟೆಡ್ ಟು ಆಸ್ಕ್ ಯು. ಚಂದೇರಿ ಈಸ್ ಅ ಟ್ರೆಡಿಷ್ನಲ್ ಫ್ಯಾಬ್ರಿಕ್ ಆಫ್ ಡ್ಯಾಶ್ಡ್ ಸ್ಟೇಟ್. ಯಾವ ಸ್ಟೇಟಿಂದ ಬಂದಿದ್ದು ಚಂದೇರಿ ಫ್ಯಾಬ್ರಿಕ್? ಚಂದೇರಿ ಅಂತ ಹೇಳಿದೆ, ಹ್ಯಾಂಡ್ಲೂಮ್ ಕ್ಲಸ್ಟರ್ ಅಂತ ಹೇಳಿದೆ. ಸ್ಟೇಟ್ ಯಾವುದು? MP ಅಂದರೆ ಮಧ್ಯಪ್ರದೇಶ್. So it is the traditional saree of Madhya Pradesh. The texture of ಚಂದೇರಿ ಫ್ಯಾಬ್ರಿಕ್ ಈಸ್ ಹೇಗಿದೆ? ತುಂಬ ಕೋರ್ಸ್, ರಫ್, ಹಾರ್ಡ್ ಆಗಿದೆನಾ? ಸ್ಮೂತ್ ಆಗಿದೆನಾ? ಶಿಯರ್ ಆ್ಯಂಡ್ ಗ್ಲಾಸಿ ಆರ್ ನನ್ ಆಫ್ ದ ಅಬೋವ್? ಯಾವ ಥರ ಇರುತ್ತೆ ಟೆಕ್ಸ್ಚರ್? ಈಗ ಹೇಳ್ದಂಗೆ ತುಂಬ ಹೆವಿಯೇ ಇರುತ್ತಾ? ಕೋರ್ಸ್ ಅಥವಾ ತುಂಬ ಸಾಫ್ಟ್ ಆಗಿರುವಂಥ ಸಾರಿನ ಹೇಗಿದೆ? ಇಟ್ ಈಸ್ ಶಿಯರ್ ಆ್ಯಂಡ್ ಗ್ಲಾಸಿ, ತುಂಬ ಟ್ರಾನ್ಸ್ಪರೆಂಟಾಗಿ ಗ್ಲಾಸಿಯಾಗಿ ಶಿಯರ್ ಟೆಕ್ಸ್ಚರ್, ಕ್ರಿಸ್ಪಿ ಟೆಕ್ಸ್ಚರ್ ಇದೆ ಚಂದೇರಿ. ದ ಝರಿ ಯೂಸ್ಡ್ ಇನ್ ಚಂದೇರಿ ಸಾರಿ ಈಸ್ ಗೋಲ್ಡ್, ಸಿಲ್ವರ್, ಕಾಪರ್, ಆಲ್ ಆಫ್ ದ ಅಬೋವ್.
ಸೊ ಎಲ್ಲ ಗೋಲ್ಡು ಇದೆ, ಗೋಲ್ಡು ಯೂಸ್ ಮಾಡ್ತಾರೆ. ಗೋಲ್ಡ್ is most preferably used in Chanderi. Silver is also used, and even copper zari is also used in the Chanderi fabric. So this is all about the Chanderi fabric. Chanderi fabric is the traditional textile or traditional sari or fabric of Madhya Pradesh, Chanderi, and it is a very sheer, lightweight silk fabric. And that's all for today's class. Let us learn one more interesting regional Indian textile in our next class. Thank you.